ಅನುದಿನದ ಆಹಾರ ಆಗಸ್ಟ್ 2 ಭಾನುವಾರ. ಸಂಬಂಧಗಳ ಮುರಿಯಲ್ಪಡುವಿಕೆಯ ಪರಿಣಾಮಗಳು. ಆದಿಕಾಂಡ 4ನೇ ಅಧ್ಯಾಯ 14ನೇ ವಚನ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸಿದೆಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನೂ ಆಗಬೇಕಾಯಿತು. ಅಸೂಯೆಯಿಂದ ತುಂಬಿ ಸಹೋದರ ಪ್ರೀತಿ ಇಲ್ಲದೆ ಕಾಯಿನನು ತನ್ನ ಸಹೋದರ ಏಬೇಲನನ್ನು ಕೊಂದನು. ಹೀಗೆ ಮಾಡುವ ಮೂಲಕ ಆತನು ತನ್ನ ಆತ್ಮೀಕ ಜೀವನವನ್ನು ತಾನೇ ನಾಶಪಡಿಸಿಕೊಂಡನು. ಆತನ ಪಾಪವು ಆತನನ್ನು ಒಂಟಿತನ ಮತ್ತು ಏಕಾಂಗಿತನದಲ್ಲಿ ಅಲೆಯುವಂತೆ ಮಾಡಿತು. ಅನೇಕ ಜನರು ಸಹೋದರ ಪ್ರೀತಿ ಇಲ್ಲದೆ ಮತ್ತು ಕುಟುಂಬದ ಸಂಬಂಧಗಳಿಗೆ ಬೆಲೆ ಕೊಡದೆ ಸಣ್ಣ ಪುಟ್ಟ ವಿಷಯಗಳಿಗೂ ಕಹಿತನವನ್ನು ಹೊಂದಿಕೊಂಡು ವಿಭಜನೆಗಳನ್ನು ಮಾಡಿಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ಅವರು ತಮ್ಮ ಸುತ್ತಲೂ ಒಂಟಿತನದ ಗೋಡೆಗಳನ್ನು ನಿರ್ಮಿಸಿಕೊಂಡು ಪ್ರೀತಿಯ ಸಹವಾಸದಿಂದ ಸಿಗುವ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಾರೆ. ಒಬ್ಬ ಮಹಿಳೆ ಮದುವೆಯಾದ ನಂತರ ತನ್ನ ಗಂಡನ ಕುಟುಂಬದ ಸಂಬಂಧಿಕರಿಗೆ ಗೌರವ ಕೊಡುತ್ತಿರಲಿಲ್ಲ. ಮನೆಗೆ ಬರುವ ಪ್ರತಿಯೊಬ್ಬರು ಹಣ ಸಾಲ ಪಡೆಯಲು ಅಥವಾ ಸಹಾಯ ಕೇಳಲು ಮಾತ್ರ ಬರುತ್ತಾರೆ ಎಂದು ಆಕೆ ಭಾವಿಸಿ ಅವರನ್ನು ತಿರಸ್ಕಾರ ಮತ್ತು ಅಸಡ್ಡೆಯಿಂದ ಕಾಣುತ್ತಿದ್ದಳು. ಕ್ರಮೇಣ ಆ ಸಂಬಂಧಿಕರು ಬರುವುದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿದರು. ತನ್ನ ಗಂಡನನ್ನು ಆತನ ವಿಸ್ತಾರವಾದ ಕುಟುಂಬದಿಂದ ದೂರ ಮಾಡಿದ ಆಕೆ ಪ್ರತಿಯೊಂದು ಸಂಬಂಧದ ಬಾಗಿಲನ್ನು ಮುಚ್ಚಿಬಿಟ್ಟಳು. ಕೆಲವು ವರ್ಷಗಳ ನಂತರ ಆಕೆಗೆ ತೀವ್ರ ಅನಾರೋಗ್ಯ ಉಂಟಾದಾಗ ಆಕೆಯನ್ನು ಆರೈಕೆ ಮಾಡಲು ಅಥವಾ ಸಮಾಧಾನ ಪಡಿಸಲು ಯಾರೂ ಇರಲಿಲ್ಲ. ಒಂಟಿತನದ ನೋವು ಆಕೆಯ ಹೃದಯವನ್ನ ಹಿಂಡಿ ಹಾಕಿತು. ದೇವರ ಪ್ರಿಯ ಮಕ್ಕಳೇ, ಸಹೋದರ ಪ್ರೀತಿ, ಬೆಚ್ಚಗಿನ ಸ್ನೇಹ ಮತ್ತು ಮಮತೆಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಿರಿ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವುಳ್ಳದ್ದು. ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಕೀರ್ತನೆಗಳು 133 1 ಮತ್ತು 3ನೇ ವಚನ. ನಮ್ಮ ಸತ್ಯವೇದವು ಹೀಗೆ ಎಚ್ಚರಿಕೆ ನೀಡುತ್ತದೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. 1 ಯೋಹಾನ 2ನೇ ಅಧ್ಯಾಯ 11ನೇ ವಚನ. ಸಹೋದರ ಪ್ರೀತಿಯನ್ನು ಕಾಯ್ದುಕೊಳ್ಳಲು ಶ್ರಮಿಸಿರಿ. ಸಹೋದರ ವಾತ್ಸಲ್ಯವು ಮುಂದುವರಿಯಲಿ. ಅಜಾಗರೂಕತೆಯ ಅಥವಾ ಕೋಪದ ಮಾತುಗಳಿಂದ ಎಂದಿಗೂ ಇತರರನ್ನು ನೋಯಿಸಬೇಡಿರಿ. ಬದಲಾಗಿ ಸಂಧಾನವನ್ನ ಕಂಡುಕೊಳ್ಳಿರಿ. ಮುರಿದು ಬಿದ್ದ ಸಂಬಂಧಗಳನ್ನ ಸರಿಪಡಿಸಿಕೊಳ್ಳಿರಿ ಮತ್ತು ಗಾಯವಾದಲ್ಲಿ ಸ್ವಸ್ಥತೆಯನ್ನು ತನ್ನಿರಿ. ಕಾಯಿನನು ತನ್ನ ಸಹೋದರನೊಂದಿಗಿನ ಸಂಬಂಧವನ್ನ ಮಾತ್ರ ಕಡಿದುಕೊಂಡಿಲ್ಲ, ಬದಲಿಗೆ ದೇವರೊಂದಿಗಿರುವ ಸಹವಾಸದಿಂದಲೂ ತನ್ನನ್ನು ತಾನು ದೂರ ಮಾಡಿಕೊಂಡನು. ಆತನು ಕರ್ತನ ಸನ್ನಿಧಿಯಿಂದ ವಿಮುಖನಾಗಿ
ಒಂಟಿತನದ ಜೀವನವನ್ನ ಆಯ್ದುಕೊಂಡನು. ನಿನ್ನ ಸಾನ್ನಿಧ್ಯವು ತಪ್ಪಿತು, ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಬೇಕಾಯಿತು. ಆದಿಕಾಂಡ 4ನೇ ಅಧ್ಯಾಯ 14ನೇ ವಚನ. ವಾಸ್ತವವಾಗಿ ಆತನು ತನ್ನ ಮೇಲೆ ತಾನೇ ಶಾಪವನ್ನು ಬರಮಾಡಿಕೊಂಡನು. ಪ್ರಿಯ ದೇವರ ಮಕ್ಕಳೇ, ಇತರರೊಂದಿಗಿನ ನಿಮ್ಮ ಸಂಬಂಧಗಳನ್ನು ಪುನರ್ ಸ್ಥಾಪಿಸಲು ಮತ್ತು ಬಲಪಡಿಸಲು ಪ್ರತಿಯೊಂದು ಪ್ರಯತ್ನವನ್ನು ಮಾಡಿರಿ. ಪ್ರಮುಖವಾಗಿ ಕರ್ತನೊಂದಿಗಿನ ನಿಮ್ಮ ಸಂಬಂಧವು ಕಡಿದು ಹೋಗದೆ ಆಪ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. 1 ಯೋಹಾನ 3ನೇ ಅಧ್ಯಾಯ 12ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 60, 61, 62 ಅಧ್ಯಾಯಗಳು. ಸಂಜೆ ರೋಮಾಪುರದವರಿಗೆ 5ನೇ ಅಧ್ಯಾಯ. ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ.